ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 2026ನೇ ವರ್ಷದ ರಾಮನವಮಿ ಯಾವ ದಿನ ಬರುತ್ತದೆ, ಹಾಗೆ ನಾವು ಮಾರ್ಚ್ 26ನೇ ತಾರೀಕು ಆಚರಿಸಬೇಕಾ ಅಥವಾ 27ನೇ ತಾರೀಕು ಆಚರಿಸಬೇಕಾ, ಅದರ ಸರಿಯಾದಂತಹ ತಿಥಿ ಯಾವುದು, ವಾರ ಮತ್ತು ನಕ್ಷತ್ರ ಯಾವುದು, ನವಮಿ ತಿಥಿ ಯಾವ ಸಮಯದಿಂದ ಆರಂಭವಾಗಿ ಯಾವ ಸಮಯಕ್ಕೆ ಅಂತ್ಯವಾಗುತ್ತದೆ ಅಂತ, ಹಾಗೆ ಶ್ರೀರಾಮನವಮಿಯ ಮಹತ್ವ ಏನು, ಯಾವ್ಯಾವ ನೈವೇದ್ಯಗಳನ್ನು ಶ್ರೀರಾಮ ದೇವರಿಗೆ ನಾವು ಅರ್ಪಿಸಬೇಕು, ಏಕೆ ಈ ದಿನವೇ ಶ್ರೀರಾಮರ ಕಲ್ಯಾಣವನ್ನು ನಾವು ಮಾಡಲಾಗುತ್ತದೆ, ಈ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆ ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಹಾಗೆ ನೋಡೋಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಯಾರು ಈ ವಿಡಿಯೋನ ಅರ್ಧದಲ್ಲಿ ನಿಲ್ಲಿಸದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಈಗ ವಿಷಯಕ್ಕೆ ಬರೋಣ. ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಗೆ ಶ್ರೀ ಮಹಾವಿಷ್ಣು ಪ್ರತಿ ಯುಗದಲ್ಲಿಯೂ ಅವತಾರ ತಾಳುತ್ತಾನೆ. ಹಾಗೆ ತ್ರೇತಾಯುಗದಲ್ಲಿ ರಾಮನ ಅವತಾರವನ್ನು ತಾಳಿ ಚೈತ್ರ ಶುದ್ಧ ನವಮಿಯಂದು ಲೋಕವೆಲ್ಲ ಪೂಜಿಸುವ ಶ್ರೀರಾಮನು ಹುಟ್ಟಿ ಬರುತ್ತಾನೆ. ರಾಮನ ಹೆಸರನ್ನು ಕೇಳಿದರೆ ಧರ್ಮದ ನೆನಪಿಗೆ ಬರುತ್ತದೆ. ಆತನು ಪಾಲಿಸಿದಂತಹ ನೀತಿ ಧರ್ಮ ಇಂದಿಗೂ ಲೋಕ ಕೊಂಡಾಡುತ್ತದೆ. ಅವನು ಮಾಡಿರುವಂತಹ ಪಿತೃಧರ್ಮ, ಮಾತೃಧರ್ಮ, ಸಹೋದರ ಧರ್ಮ, ಸ್ನೇಹ ಧರ್ಮ, ಪತ್ನಿ ಧರ್ಮ ಎಲ್ಲ ಧರ್ಮಗಳನ್ನು ತಿಳಿದು ಆಚಾರದಲ್ಲಿ ತೋರಿಸಿದವನೇ ಶ್ರೀರಾಮನಾಗಿರುತ್ತಾನೆ. ಶ್ರೀರಾಮನವಮಿ ಎಂದರೆ ಮಹಾವಿಷ್ಣುವಿನ ಅವತಾರವಾದಂತಹ 7ನೇ ಅವತಾರವನ್ನು ಶ್ರೀರಾಮನ ಜನ್ಮದಿನ. ತ್ರೇತಾಯುಗದಲ್ಲಿ ಚೈತ್ರ ಶುದ್ಧ ನವಮಿಯಂದ ಗುರುವಾರ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಭಿಜಿತ ಮುಹೂರ್ತದಲ್ಲಿ ಶ್ರೀರಾಮನು ಜನಿಸಿದ್ದಾನೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಅಮಾವಾಸ್ಯೆಯ ನಂತರ ಬರುವಂತಹ 9ನೇ ದಿನವನ್ನು ಶ್ರೀರಾಮನವಮಿ ಅಂಥೇಳಿ ಆಚರಿಸಲಾಗುತ್ತದೆ. ಇದು ಚೈತ್ರ ನವರಾತ್ರಿಯ ಅಂತ್ಯವನ್ನು ಸಹಿತ ಸೂಚಿಸುತ್ತದೆ. 14 ವರ್ಷಗಳ ವನವಾಸದ ನಂತರ ರಾವಣ ಸಂಹಾರ ಮಾಡಿ ಸೀತೆಯೊಂದಿಗೆ ಅಯೋಧ್ಯೆಗೆ ಮರಳಿದ ಶ್ರೀರಾಮನು ಇದೇ ದಿನ ಪಟ್ಟಾಭಿಷೇಕಗೊಂಡನು ಎಂದು ಹೇಳಲಾಗುತ್ತದೆ. ಹಾಗೆಯೇ ಈ ದಿನವೇ ಸೀತಾರಾಮರ ವಿವಾಹವೂ ಸಹಿತ ನಡೆಯುತ್ತದೆ ಎಂದು ಭಕ್ತರ ನಂಬಿಕೆ ಇದೆ. ಆದ್ದರಿಂದ ಈ ದಿನ ದೇವಸ್ಥಾನಗಳಲ್ಲಿ ಸೀತಾರಾಮರ ಕಲ್ಯಾಣವನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಈ ದಿನ ಸೀತಾರಾಮರ ಕಲ್ಯಾಣವನ್ನು ಮಾಡಿಸಿದರೂ ಹಾಗೆ ನೋಡಿದರೂ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ನಮ್ಮ ಜೀವನದಲ್ಲಿರುವಂತಹ ಯಾವುದೇ ದೋಷಗಳು ಇದ್ದರೂ ಸಹಿತ ದೂರವಾಗುತ್ತವೆ. ಹಾಗೆ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ, ನೆಮ್ಮದಿ ಎಲ್ಲವೂ ಹೆಚ್ಚಾಗುತ್ತದೆ. ಮಾನವ ರೂಪದಲ್ಲಿ ಹುಟ್ಟಿ ಮಾನವನ ಕಷ್ಟಗಳನ್ನು ಅನುಭವಿಸಿದ ದೇವರು ಅವರೇ ಶ್ರೀರಾಮನು. ಮಾನವ ಹೇಗೆ ಬದುಕಬೇಕು ಎಂಬುದನ್ನು ತನ್ನ ಜೀವನದ ಮೌಲ್ಯಗಳಿಂದಲೇ ಜಗತ್ತಿಗೆ ಸಾರಿದವರು. ಧರ್ಮ ರಕ್ಷಣೆಗಾಗಿ ರಾವಣನನ್ನು ಸಂಹರಿಸಿದರು. ಮಾತಿನ ಮೌಲ್ಯ, ತಾಯಂದಿರದರ ಗೌರವ, ಜೀವನದ ನೀತಿ ಇವೆಲ್ಲವನ್ನು ಶ್ರೀರಾಮನಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯು ಕಲಿಯಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ ಅವನನ್ನು ಸಕಲ ಗುಣಾಭಿರಾಮ ಅಂತ ಹೇಳಲಾಗುತ್ತದೆ. ಪ್ರತಿ ಹೆಣ್ಣು ಮಗು ಶ್ರೀರಾಮನಂತಹ ಗಂಡ ಸಿಗಬೇಕು ಎಂದು ಬಯಸುತ್ತಾರೆ. ಯಾಕೆ ಅಂದರೆ ಏಕಪತ್ನಿ ವ್ರತನೂ ಆದರ್ಶ ವ್ಯಕ್ತಿತ್ವದ ಸಂಕೇತನೂ ಆಗಿರುವಂತಹ ಶ್ರೀರಾಮನು ದಶರಥ ರಾಮ, ಕೋದಂಡ ರಾಮ, ಜಾನಕಿ ರಾಮ, ಶ್ರೀರಾಮ ಇಂತಹ ಅನೇಕ ಹೆಸರುಗಳಿಂದ ಪ್ರಸಿದ್ಧಿಯಾಗಿದ್ದಾರೆ. ಇವಾಗ ನಾವು ಶ್ರೀರಾಮನವಮಿಯನ್ನು 2026ರಲ್ಲಿ ಯಾವ ದಿನ ಆಚರಿಸಲಾಗುತ್ತದೆ ಅನ್ನೋದನ್ನು ನೋಡೋಣ.
ಚೈತ್ರ ಶುದ್ಧ ನವಮಿ ತಿಥಿ ಮಾರ್ಚ್ 26ರಂದು ಮಧ್ಯಾಹ್ನ ಪ್ರಾರಂಭವಾಗುತ್ತದೆ. 3:06ಕ್ಕೆ ಪ್ರಾರಂಭವಾಗಿ ಮಾರ್ಚ್ 27ರಂದು ಮಧ್ಯಾಹ್ನ 12:52ಕ್ಕೆ ಕೊನೆಗೊಳ್ಳುತ್ತದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತದೆ ಆ ದಿನವೇ ಈ ರಾಮನವಮಿಯನ್ನು ಆಚರಿಸಲಾಗುತ್ತದೆ. ಆದ್ದರಿಂದ 2026ರಲ್ಲಿ ಶ್ರೀರಾಮನವಮಿ ಮಾರ್ಚ್ 27 ಶುಕ್ರವಾರದಂದು ಆಚರಿಸಲಾಗುತ್ತದೆ. ಆ ದಿನ ಪುನರ್ವಸು ನಕ್ಷತ್ರ ಸಂಜೆ 6:04ರವರೆಗೆ, ನಂತರ ಪುಷ್ಯ ನಕ್ಷತ್ರ ಆರಂಭವಾಗುತ್ತದೆ. ಹಾಗೆ ನಾವು ಶ್ರೀರಾಮನವಮಿ ದಿನದಲ್ಲಿ ರಾಮನಿಗೆ ಮಾಡಬೇಕಾದಂತಹ ನೈವೇದ್ಯಗಳು ಯಾವುವು ಅಂತ ನೋಡೋದಾದರೆ, ಪಾನಕ, ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಇವುಗಳು ರಾಮನಿಗೆ ತುಂಬ ಇಷ್ಟ. ಇವುಗಳ ಹಿಂದೆ ಆರೋಗ್ಯದಂಥ ಮಹತ್ವವೂ ಇದೆ. ಬೇಸಿಗೆ ಕಾಲವಾಗಿರುವುದರಿಂದ ಇವು ದೇಹಕ್ಕೆ ತಂಪನ್ನು ನೀಡುತ್ತದೆ. ಹಾಗೆ ಪಾನಕವೂ ಸಹಿತ ವಿಷ್ಣುವಿಗೆ ಬಹಳ ಪ್ರಿಯವಾದಂತಹ ಆಹಾರ. ಹೆಸರುಬೇಳೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಏಲಕ್ಕಿ ಇವುಗಳು ಗಂಟಲು ಸಮಸ್ಯೆಗಳಿಂದ ಮುಕ್ತವಾಗುತ್ತದೆ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ರಾಮನವಮಿಯ ಯಾವತ್ತು ಆಚರಿಸಲಾಗುತ್ತದೆ, 26 ಅಥವಾ 27 ಸರಿಯಾದ ತಿಥಿ, ವಾರ, ನಕ್ಷತ್ರ, ಹಾಗೆ ತಿಥಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಇರುತ್ತದೆ, ರಾಮನವಮಿಯ ಮಹತ್ವವೇನು, ಹಾಗೆ ನೈವೇದ್ಯ ಯಾಕೆ ಈ ಅವತ್ತೇನೆ ಸೀತಾರಾಮರ ಕಲ್ಯಾಣವನ್ನು ಮಾಡಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೂ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾನು ಉತ್ತರಿಸುತ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರುವುದಕ್ಕೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.